ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಸ್ಟೈಲಲ್ಲಿ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಸೆಟ್ಟು ದೋಸೆ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೂಪರ್ ಸ್ಪೋಂಜಿಯಾಗಿರುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಈ ದೋಸೆ ಮಾಡಲಿಕ್ಕೆ ತುಂಬ ಸುಲಭ. ಅದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ರೆಸಿಪಿಯನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೊಂದು ಸಪೋರ್ಟ್ ಕೊಡಿ. ಫಸ್ಟಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. 5 ರಿಂದ 6 ಗಂಟೆ ಅಕ್ಕಿ ನೆನೆಯಬೇಕು. ಆವಾಗ ನೈಸಾಗಿ ನಮಗೆ ರುಬ್ಬಲಿಕ್ಕೆ ಸುಲಭ ಆಗುತ್ತೆ. ಅಳತೆಗೋಸ್ಕರ ಇದೇ ರೀತಿ 2 ಕಪ್ಪನ್ನು ತಗೊಂಡಿದ್ದೀನಿ. ದೊಡ್ಡ ಕಪ್ಪಲ್ಲಿ 3 ಕಪ್ ದೋಸೆ ಅಕ್ಕಿಯನ್ನು ತಗೋಬೇಕು. ದೋಸೆ ಅಕ್ಕಿ ಆದರೂ ಆಗುತ್ತೆ, ರೇಷನ್ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಆದರೂ ಆಗುತ್ತೆ. ನೋಡಿ, ಇದು ಈಗ ನಮಗೆ ದೋಸೆ ಎಲ್ಲ ಮಾಡಲಿಕ್ಕೆ ರೇಷನ್ ಅಂಗಡಿಯಿಂದ ಸಿಗುತ್ತೆ ನೋಡಿ, ಆ ಅಕ್ಕಿ 3 ಕಪ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇನ್ನು ಸಣ್ಣ ಕಪ್ಪಲ್ಲಿ 1 ಕಪ್ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಅಕ್ಕಿ ಜೊತೆಯೇ ಈ ಅವಲಕ್ಕಿಯನ್ನು ಸಹ ಹಾಕಿ ಚೆನ್ನಾಗಿ 2-3 ಸರ್ತಿ ಇದನ್ನು ತೊಳೆದು ನೀರು ಹಾಕಿ ನೆನೆಯಲಿಕ್ಕೆ ಬಿಡೋಣ. ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ಸೇಮ್ ನಾವು ಅವಲಕ್ಕಿ ತಗೊಂಡಿರುವಂತಹ ಕಪ್ ಇದೆಯಲ್ಲ, ಸಣ್ಣ ಕಪ್ಪಲ್ಲಿ 1 ಕಪ್ಪು ಸಾಗು ಅಂದರೆ ಸಬ್ಬಕ್ಕಿ, ನಾವು ಪಾಯಸಕ್ಕೆಲ್ಲ ಹಾಕ್ತೀವಲ್ಲ, ಅದು 1 ಕಪ್ಪು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಮೆಂತೆ ಕಾಳನ್ನು ಸಹ ಹಾಕಬೇಕು. ನೋಡಿ, ಇದೇ ರೀತಿ 1 ಚಮಚದಲ್ಲಿ 1 ಚಮಚ ಮೆಂತೆ ಕಾಳನ್ನು ಹಾಕಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡಿ ನೆನೆಯಲಿಕ್ಕೆ ಹಾಕೋಣ. ಈಗ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ನಾನು 5 ಗಂಟೆ ನೆನೆಸಿದೆ. ಇದು ನಾವು ನೆನೆಸ್ಲಿಕ್ಕೆ ಹಾಕಿರುವಂತಹ ಅಕ್ಕಿ ಮತ್ತು ಅವಲಕ್ಕಿ ಕ್ಲೀನ್ ಮಾಡಿ ತಂದಿದ್ದೀನಿ. ಅದೇ ರೀತಿ ಬೇರೆ ಪಾತ್ರೆಯಲ್ಲಿ ನಾವು ಸಬ್ಬಕ್ಕಿ, ಸಾಗು ಮತ್ತು ಮೆಂತೆ ಕಾಳನ್ನು ನೆನೆಸಿದ್ವಿ, ಅದನ್ನು ಸಹ ಕ್ಲೀನ್ ಮಾಡಿ ತಂದಿದ್ದೀನಿ. ಇನ್ನು ಫಸ್ಟಿಗೆ ನಮಗೆ ಮಿಕ್ಸಿ ಜಾರಿಗೆ ಸಾಗು ಅಥವಾ ಸಬ್ಬಕ್ಕಿ ಮತ್ತು ಮೆಂತೆ ಕಾಳನ್ನು ನೆನೆಸ್ಲಿಕ್ಕೆ ಹಾಕಿದ್ದೀವಲ್ಲ, ಅದನ್ನು ನೈಸಾಗಿ ರುಬ್ಕೊಳ್ಳೋಣ. ಸಪ್ರೇಟಾಗಿಯೇ ಇದನ್ನು ರುಬ್ಬಬೇಕು. ಅಕ್ಕಿ ಜೊತೆ ಹಾಕಿದರೆ ಸಾಗು ಚೆನ್ನಾಗಿ ರುಬ್ಬುವುದಿಲ್ಲ, ನೈಸಾಗಿ ರುಬ್ಬುವುದಿಲ್ಲ. ಅದಕ್ಕೋಸ್ಕರ ಇದೇ ರೀತಿ ನೈಸಾಗಿ ರುಬ್ಬಿ ಬೇರೆ ಒಂದು ಪಾತ್ರೆಗೆ ನಮಗೆ ಇದನ್ನು ಹಾಕೋಣ. ಇದು ಮಾತ್ರ ನೀವು ಮಾಡಲೇಬೇಕು. ಸಬ್ಬಕ್ಕಿ ಮತ್ತು ಮೆಂತೆಕಾಳನ್ನು ಫಸ್ಟಿಗೆ ನೈಸಾಗಿ ರುಬ್ಕೋಬೇಕು. ನಾನಿವಾಗ ರುಬ್ಬಿದ ಸಬ್ಬಕ್ಕಿ ಮತ್ತು ಮೆಂತೆಕಾಳನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದು ಕೂಡ ಒಳ್ಳೆ ಒಂದು ಟಿಪ್ಪು. ನಮ್ಮದು ಇಡ್ಲಿ, ದೋಸೆ, ಸಾಗು ದೋಸೆ, ಸೆಟ್ ದೋಸೆ ಎಲ್ಲ ಚೆನ್ನಾಗಿ ಉಬ್ಬಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಣ್ಣಿನ ಪಾತ್ರೆ. ನಾವು ಅಲ್ಯೂಮಿನಿಯಂ ಸ್ಟೀಲ್ಗಿಂತ ಮಣ್ಣಿನ ಪಾತ್ರೆ ಉಪಯೋಗಿಸೋದು ನಮಗೆ ತುಂಬ ಒಳ್ಳೆಯದು. ಇನ್ನು ಅದೇ ಮಿಕ್ಸಿ ಜಾರಿಗೆ ಅವಲಕ್ಕಿ ಮತ್ತು ಅಕ್ಕಿಯನ್ನು ನೆನೆಸಲಿಕ್ಕೆ ಇಟ್ಟಿದ್ದೀವಲ್ಲ, ಅದನ್ನು ಹಾಕಿ ನೈಸಾಗಿ ರುಬ್ಬಬೇಕು. ಚೂರು ಸಹ ತರಿ ಇರಬಾರ್ದು. ರುಬ್ಬಿದ ಅಕ್ಕಿ ನೋಡಿ, ಇದೇ ರೀತಿ ನೈಸಾಗಿ ರುಬ್ಬಬೇಕು. ರುಬ್ಬಿದ ಅಕ್ಕಿಯನ್ನು ಸಹ ನಾವು ಫಸ್ಟಿಗೆ ಸಾಗು ರುಬ್ಬಿ ಇಟ್ಟಿದ್ದೀವಲ್ಲ, ಇದನ್ನು ಸಹ ಸೇರಿಸೋಣ. ನಾನಿವಾಗ 2 ಬ್ಯಾಚ್ ಆಗಿ ರೈಸನ್ನು ರುಬ್ಬಿದ್ದೆ, ಅಕ್ಕಿಯನ್ನು ರುಬ್ಬಿದ್ದೆ. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಬೇಕು. ಜಾಸ್ತಿ ನೀರಾಗಬಾರ್ದು. ನಮ್ಮದು ಇಡ್ಲಿ, ದೋಸೆಗೆಲ್ಲ ನಾವು ಹಿಟ್ಟು ಕಲಿಸ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದರ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಇನ್ನು ಇದನ್ನು ಮಿಕ್ಸ್ ಮಾಡಿ ಕವರ್ ಮಾಡಿ ಓವರ್ ನೈಟ್ ನಮಗೆ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡೋಣ. ಇಲ್ಲಾಂದರೆ 7 ರಿಂದ 8 ಗಂಟೆ ನಾವು ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಾನು ರಾತ್ರಿ ಅಕ್ಕಿಯನ್ನು ರುಬ್ಬಿಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕು. ಇದೇ ರೀತಿ ಹಿಟ್ಟು ಉಬ್ಬಿ ಬರದಿರಲಿಕ್ಕೆ ಚಾನ್ಸೇ ಇಲ್ಲ. ಆದರೆ ಇನ್ ಕೇಸ್ ಮಳೆ, ಚಳಿ ಎಲ್ಲ ಇದ್ದಾಗ ಉಬ್ಬದಿದ್ದರೆ ಬೇಕಂದರೆ ಮಾತ್ರ ಸ್ವಲ್ಪ ಅಡುಗೆ ಸೋಡಾವನ್ನು ಸೇರಿಸ್ಬೋದು. ನಾನಿಲ್ಲಿ ಅಡುಗೆ ಸೋಡಾ ಏನೂ ಸೇರಿಸಿಲ್ಲ, ಬರೀ ಉಪ್ಪನ್ನು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ಹಿಟ್ಟು ಅಂತ. ಇನ್ನು ನಮಗೆ ದೋಸೆಯನ್ನು ಮಾಡೋಣ. ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ 1.5 ಚಮಚ ಹಿಟ್ಟನ್ನು ಹಾಕಬೇಕು. ಈ ದೋಸೆ ಮಾಡುವಾಗ ನಾವು ಜಾಸ್ತಿ ದೊಡ್ಡ ಸ್ಪ್ರೆಡ್ ಮಾಡಿ ದೋಸೆ ಮಾಡಬಾರ್ದು. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಸ್ವಲ್ಪ 1 ನಿಮಿಷ ಬಿಟ್ಟ ಮೇಲೆ ಕಣ್ಣು ಬರುತ್ತೆ ನೋಡಿ, ಆಮೇಲೆ ಇದನ್ನು ಮುಚ್ಚಿ ಇಡಬೇಕು. ಒಂದು 3 ರಿಂದ 4 ಸೆಕೆಂಡ್ ಆದ ತಕ್ಷಣ ನಮ್ಮದು ದೋಸೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಬೇಕಂದರೆ ಮಗಚಿ ಹಾಕಿ ನಮಗೆ 2 ಸೈಡ್ ಇದನ್ನು ಫ್ರೈ ಮಾಡ್ಬೋದು. ಇಲ್ಲಾಂದರೆ ಇದೇ ರೀತಿ ನಮಗೆ ದೋಸೆಯನ್ನು ತೆಗಿಬೋದು. ಸೂಪರಾಗಿರುವಂತಹ ನಮ್ಮದು ಸೆಟ್ ದೋಸೆ ರೆಡಿ ಆಯಿತು ನೋಡಿ. ಇದೇ ರೀತಿ ಉಳಿದಿರುವ ಹಿಟ್ಟಿನಿಂದ ನಮಗೆ ದೋಸೆಯನ್ನು ಮಾಡ್ಬೋದು. ಈ ದೋಸೆ ಮಾಡುವಾಗ ಕಬ್ಬಿಣದ ಕಾವಲಿಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಿ. ಇದ್ದರೆ ನಾನ್ ಸ್ಟಿಕ್ಕಿಗೆ ಅಂತೆಲ್ಲ
ಕಬ್ಬಿಣದ ಕಾವಲಿಯಲ್ಲಿ ಚೆನ್ನಾಗಿ ಬರುತ್ತೆ ದೋಸೆ, ಟೇಸ್ಟ್ ಕೂಡ ಚೆಂದ ಇರುತ್ತೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಕಬ್ಬಿಣದ ಕಾವಲಿಯಲ್ಲೆಲ್ಲ ಮಾಡಿದರೆ ತುಂಬ ಟೇಸ್ಟ್ ಇದು. ಈ ದೋಸೆಗೆ ಕಾಂಬಿನೇಷನ್ ಆಗಿ ಸೂಪರ್ ಆಗಿರೋ ಒಂದು ಕೆಂಪು ಚಟ್ನಿ ರೆಸಿಪಿಯನ್ನು ಸಹ ನೋಡೋಣ. ಒಂದು ಪಾನ್ ಬಿಸಿ ಆದ ಮೇಲೆ ಅದಕ್ಕೆ ನನ್ನ ಕೈಯಲ್ಲಿ 1.5 ಕೈ ಹಿಡಿಯಷ್ಟು ಶೇಂಗಾ ಬೀಜವನ್ನು ಹಾಕಿ ಇದನ್ನು ಉರಿಬೇಕು. ಹುರಿದು ಇದರ ಸಿಪ್ಪೆಯನ್ನು ಬೇಕಂದರೆ ನಮಗೆ ತೆಗಿಬೋದು, ಇಲ್ಲಾಂದರೆ ಸಿಪ್ಪೆ ಇದ್ದರೂ ಪರವಾಗಿಲ್ಲ. ನಾನಿವಾಗ ಇದರ ತಣ್ಣಗಾದ ಮೇಲೆ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೀನಿ. ಇದನ್ನು ಸೈಡಿಗೆ ಇಡೋಣ. ಇನ್ನು ಅದೇ ಪಾನಲ್ಲಿ ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ತಗೋಬೇಕು. ಮತ್ತು ಕೆಂಪು ಮೆಣಸಿನಕಾಯಿ, ಖಾರಕ್ಕೆ ಅನುಸಾರವಾಗಿ ಕೆಂಪು ಮೆಣಸಿನಕಾಯಿಯನ್ನು ತಗೋಬೇಕು. ಒಂದು ಪಿಂಚ್ ಜೀರಿಗೆಯನ್ನು ಹಾಕಬೇಕು ಇದಕ್ಕೆ. ಇನ್ನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ನೈಸಾಗಿ ನಮಗೆ ಉರಿಯೋಣ. ನೋಡಿ, ಇದೇ ರೀತಿ ಹುರಿದಾದ್ಮೇಲೆ ಇದಕ್ಕೆ ನಾವು ಸಿಪ್ಪೆ ಎಲ್ಲ ತೆಗೆದಿಟ್ಟಿರುವ ಶೇಂಗಾ ಬೀಜವನ್ನು ಹಾಕೋಣ. ಅದೇ ರೀತಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಮತ್ತು ಸ್ವಲ್ಪ ಹುಳಿ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಇದನ್ನೆಲ್ಲ ಇದಕ್ಕೆ ಹಾಕಿ ಆ ಎಣ್ಣೆ ಎಲ್ಲ ಕಡೆ ತಾಗುವಾಗೆ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ, ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸಹ ನೈಸಾಗಿ ರುಬ್ಬಬೇಕು. ತರಿಯಾಗಿ ಅಲ್ಲ, ನೈಸಾಗಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿ ನೈಸಾಗಿ ರುಬ್ಬಿದ್ದೀನಿ. ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ನಾವು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೇಕಂದರೆ ಒಗ್ಗರಣೆ ಮಾಡಿ ಇದಕ್ಕೆ ಚಟ್ನಿಗೆ ಹಾಕ್ಬೋದು. ಇಲ್ಲಾಂದರೆ ಇದೇ ರೀತಿ ಒಂದು ಪಾನ್ ಬಿಸಿ ಆದಮೇಲೆ ಅದಕ್ಕೆ 2 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕಿ, ಫಸ್ಟಿಗೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಸಹ ಹೊಡೆದಾದ ಮೇಲೆ ನಮಗೆ ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಹಾಕ್ಬೋದು. ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಅದೇ ರೀತಿ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡಿ ನಾವು ರೆಡಿ ಮಾಡಿಟ್ಟಿರುವ ಚಟ್ನಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಕುದಿ ಬರಬಾರ್ದು, ಇದೇ ರೀತಿ ಮಿಕ್ಸ್ ಆದರೆ ಸಾಕು. ನಿಮಗೆ ಜಾಸ್ತಿ ನೀರು ಬೇಕಂದರೆ ನೀರು ಹಾಕ್ಬೋದು, ಆದರೆ ಈ ದೋಸೆಗೆ ಇದೇ ರೀತಿ ದಪ್ಪ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಮ್ಮದು ಸೂಪರ್ ಆಗಿರುವ ಚಟ್ನಿ ರೆಡಿ ಆಯಿತು. ಅದೇ ರೀತಿ ನಮ್ಮದು ಸೆಟ್ ದೋಸೆ ರೆಡಿ ಆಯಿತು. ಇನ್ನು ಬಿಸಿ ಬಿಸಿ ಸೆಟ್ ದೋಸೆ ಮತ್ತು ಚಟ್ನಿಯನ್ನು ನಮಗೆ ಸರ್ವ್ ಮಾಡ್ಬೋದು. ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಈ ಸೆಟ್ ದೋಸೆಯನ್ನು ತಿಂತಾರೆ. ಅಷ್ಟು ಟೇಸ್ಟು ನೋಡಿ, ಎಷ್ಟು ಹತ್ತಿ ಥರ ಮೃದು ಅಂದರೆ ಅಷ್ಟು ಸಾಫ್ಟ್ ಆಗಿರುವ ಈ ದೋಸೆಯನ್ನು ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಕೈಯಲ್ಲಿ ಹೀಗೆ ಮುಟ್ಟಿದ್ರೇ ಹರಿದು ಬರುವಂತಹ ಸಾಫ್ಟ್ ಆಗಿರುವ ದೋಸೆ. ಒಮ್ಮೆ ಆದರೂ ಟ್ರೈ ಮಾಡಿ ನನಗೆ ಇದರ ಬಗ್ಗೆ ಕಮೆಂಟ್ ಮಾಡಿ.